ಹಾಯ್ ಗಾಯ್ಸ್, ಬನ್ನಿ ಇವತ್ತಿನ ಎಪಿಸೋಡ್ಸ್ನ ಕೇಳೋಣ. ಎಪಿಸೋಡ್ 81, ಮಗುವಾದ ಹೀನ. ಹರ್ಷದ್ ಅಂದ್ಕೊಂಡೆ ಅಂತ ಹೇಳ್ದ. ಕೋತಿ ಹೆಂಡ ಕುಡಿಸ್ದಾಗ ಆಗೋದಂತ ಹರ್ಷದ್, ಅರೆ ಯಾಕೆ ಹೇಳ್ತಿದ್ಯಾ, ಏನಾಯಿತು ಅಂತ ಅವಳ ಹತ್ರ ಹೋಗಿ ಕೇಳ್ದ. ಅದಕ್ಕೆ ಅವಳು, ಯಾರೋ ಲೋಫರ್ಗಳು ನನ್ನ ಊಟ ತಿಂದು ಖಾಲಿ ಮಾಡಿದ್ದಾರೆ, ಒಂದೇ ಒಂದು ಚಿಕನ್ ಕೂಡ ಇಲ್ಲ ಅಂತ ಹರ್ಷದ್ ನೋಡಿ ಹೇಳಿದ್ಲು. ಆಗ ಹರ್ಷದ್, ಇಲ್ಲಮ್ಮ, ಅದು ನೀನೇ ತಿಂದೆ, ಇಷ್ಟಕ್ಕೆಲ್ಲ ಅಳ್ತಾರಾ ಹೇಳು ಅಂತ ಕೇಳ್ದ. ಅವಳು, ಚಿಕನ್ ಸಿಗೋದಿಲ್ಲ ಮತ್ತೆ, ನನಗದು ಬೇಕು ಅಂತ ಹೇಳಿದ್ಲು. ಅದಕ್ಕೆ ಹರ್ಷದ್, ನಿನಗೆ ಚಿಕನ್ ಬೇಕೇ ಬೇಕಾ? ಆಗ ಹರ್ಷದ್ ಸರಿ ಅಂತ ಇನ್ನೊಂದು ಊಟನ ಆರ್ಡರ್ ಮಾಡಿ ತರಿಸ್ದ. ಹೀನಾ ಒಂದು ಪೀಸ್ ತಿಂದು ಹೊಟ್ಟೆ ತುಂಬ ತಿಂದೆ ಅಂತ ಹೇಳಿದ್ಲು. ಅದನ್ನ ನೋಡಿ ಅವ್ನು ನಗ್ತಾ, ನೀನು ತಿಂದಿರೋದು ಕೇವಲ ಒಂದೇ ಒಂದು ಪೀಸ್, ಇನ್ನೂ ಎಷ್ಟಿದೆ ನೋಡು, ಅದನ್ನು ತಿನ್ಬೇಕು ತಾನೇ ಅಂತ ಹೇಳ್ದ. ಅದಕ್ಕೆ ಅವಳು ಕೈ ತಗೊಂಡು ತನ್ನ ಹೊಟ್ಟೆ ಮೇಲೆ ಇಟ್ಕೊಂಡು, ನೋಡು ಬೇಕಾದರೆ ಹೊಟ್ಟೆ ತುಂಬಿದೆ ಅಂತ ಹೇಳಿದ್ಲು. ಅವಳು ಮತ್ತೆ ಅವನ ಹೊಟ್ಟೆ ಮೇಲೆ ತನ್ನ ಕೈ ಇಟ್ಟು, ನಿನ್ನ ಹೊಟ್ಟೆ ತುಂಬಿಲ್ಲ ಹರ್ಷಿ ಅಂತ ಹೇಳಿದ್ಲು. ಅದಕ್ಕೆ ಹರ್ಷದ್ ಹೀನಾ ಹತ್ರ ಹೋಗಿ, ಇನ್ನೊಂದು ಸಲ ಹೇಳು ಏನಂದೆ ಅಂತ ಕೇಳ್ದ. ಅದಕ್ಕೆ ಅವಳು, ಹರ್ಷಿ, ಮಿಸ್ಟರ್ ಹರ್ಷದ್ ಅಂತ ಹೇಳಿದ್ಲು. ಹರ್ಷದ್ ಸ್ವಲ್ಪ ಬೇಜಾರಾಗಿ, ಅವಳು ಮಿಸ್ಸಾಗ ಪದ ಕರೆದಿರ್ತಾಳೆ ಅಂತ ಅವಳ ಕೈನ ಅವಳ ಹೊಟ್ಟೆ ಮೇಲೆ ಇತ್ತು. ನೋಡು ನೀನು ತಿಂದೇ ಇಲ್ಲ, ತಗೋ ತಿನ್ನು ಅಂತ ಹರ್ಷದ್ ಬಾಯಿಗೆ ಪೀಸ್ಗಳನ್ನ ತುರುಕ್ತಿದ್ಲು. ಹರ್ಷದ್ ಕೂಡ ಒಂದು ಪೀಸ್ ತಿಂದು, ಏಯ್ ಹೀನಾ, ಇಲ್ಲಿ ನೋಡು, ಹೊಟ್ಟೆ ಪೂರ್ತಿ ತುಂಬಿದೆ, ನನಗೂ ಸಾಕು ಕಣೆ ಅಂತ ಹೇಳ್ದ. ಅದಕ್ಕೆ ಹೀನಾ, ಹೌದಾ, ಸಾಕಾ ಅಂತ ಹೇಳಿದ್ಲು. ಹರ್ಷದ್, ಸಾಕು. ಹರ್ಷದ್ಗೆ ಸಹ ಕುಡ್ದಿರೋದು ಅಮ್ಲು ಇತ್ತು, ಆದರೆ ಹೀನಾ ಅಷ್ಟಲ್ಲಪ್ಪ, ಅವನು ಕೂಡ ತೊಲ್ತಾ ಮಾತಾಡ್ತಿದ್ದ. ಹೀನಾ, ನಡಿ ಈಗ ಹೋಗೋಣ ಅಂತ ಹೇಳಿದ್ಲು. ಅದಕ್ಕೆ ಹರ್ಷದ್, ಎಲ್ಲಿಗೆ ಅಂತ ಕೇಳ್ದ. ಹೀನಾ, ರೂಮ್ಗೆ ಅಂತ ಹೇಳಿದ್ಲು. ಹರ್ಷದ್, ಹೌದಾ ಸರಿ ಅಂತ ಹೇಳ್ದ. ಹೀನಾ ಹರ್ಷದ್ ಕೈ ಹಿಡ್ಕೊಂಡು ಲಿಫ್ಟ್ ಕಡೆ ಹೋದರು. ಹೀನಾ, ಇದು ಬೇಡ, ಸ್ಟೆಪ್ಸ್ ಹತ್ರ ಹೋಗೋಣ ಬಾ ಅಂತ ಹೇಳಿದ್ಲು. ಹರ್ಷದ್, ಯಾಕೆ, ಇಲ್ಲೇ ಹೋಗೋಣ ಬಾ ಅಂತ ಹೇಳ್ದ. ಅವಳು, ನನಗೆ ಭಯ ಆಗುತ್ತೆ, ನಾನು ಬರಲ್ಲ ಅಂತ ಹೇಳಿದ್ಲು. ಹರ್ಷದ್ ಹೀನಾಗೆ, ನಾನು ಇದ್ದೀನಿ ತಾನೇ, ನನ್ನ ಮೇಲೆ ನಂಬಿಕೆ ಇಲ್ವಾ ಅಂತ ಕೇಳ್ದ. ಹೀನಾ, ಇದೆ ಅಂತ ಹೇಳಿದ್ಲು. ಹರ್ಷದ್, ಹಾಗಾದರೆ ಬಾ ಅಂತ ಕರೆದ. ಅವನಿಗೂ ಸಹ ನಿಧಾನವಾಗಿ ಅಮ್ಲಿ ಇರ್ತಿತ್ತು. ಹೀನಾ ಹರ್ಷದ್ನ ನಡಿ ಅಂತ ಲಿಫ್ಟ್ ಒಳಗಡೆ ಹೋದ್ಲು. ಹರ್ಷದ್ ಹತ್ರ ಹೋಗಿ, ಅರೆ ಎತ್ಕೊ ನನ್ನ ಅಂತ ಹೇಳಿದ್ಲು. ಅದಕ್ಕೆ ಹರ್ಷದ್ ಹೀನಾನ ಮೇಲಿಂದ ಕೆಳಗೆ ನೋಡ್ದ. ಆಗ ಅವಳು, ಯಾಕೋ, ನಾನು ಡುಮ್ಮಿನ, ನಾನು ಎತ್ಕೊಳ್ಳೋದಕ್ಕೆ ಹೀಗೆ ನೋಡ್ತಿದ್ಯಾ ಅಂತ ಕೇಳಿದ್ಲು. ಅವಳನ್ನ ತನ್ನ ಕೈಯಲ್ಲಿ ಎತ್ಕೊಂಡ. ಹೀನಾ ಮತ್ತೆ ಕೆಳಗೆ ಇಳಿಸು, ನನಗೆ ಭಯ ಆಗ್ತಿದೆ ಅಂತ ಕೂಗಿದ್ಲು. ಹರ್ಷದ್, ಹೀನಾ ಏನಾಯ್ತು ನಿನಗೆ ಅಂತ ಮತ್ತೆ ಅವನು ಕಂಟ್ರೋಲ್ ಮಾಡ್ಕೊಳ್ತಾ ಕೇಳ್ದ. ಯಾವುದೋ ಡ್ರಿಂಕ್ಸ್ ಇದು, ತುಂಬ ಪವರ್ ಇದೆ, ನನಗೆ ಕಂಟ್ರೋಲ್ ಮಾಡೋಕ್ಕೆ ಆಗ್ತಿಲ್ಲ ಅಂತ ತಲೆ ಕೊಡುಕೊಂಡು ಹೇಳ್ಕೊಂಡ. ಹೀನಾ ಹರ್ಷದ್ ಭಯ ಆಗುತ್ತೆ ಅಂತ ಹೇಳಿದ್ಲು. ಹರ್ಷದ್, ಈಗೇನು ಮಾಡೋದು ಅಂತ ಕೇಳ್ದ. ಹೀನಾ ಹರ್ಷದ್ನ ಬೀಕಿಯಾಗಿ ಇಟ್ಕೊಂಡು ಹಗ್ ಮಾಡ್ಕೊಂಡ್ಳು. ಈಗೇನು ಭಯ ಆಗಲ್ಲ ಅಂತ ಹೇಳಿದ್ಲು. ಹಾಗೆ ಇಬ್ಬರು ಒಬ್ರಿಗೊಬ್ರು ಅಪ್ಕೊಂಡು ಫೀಲ್ ಮಾಡಿದ್ರು. ಲಿಫ್ಟ್ ಡೋರ್ ಓಪನ್ ಆಯಿತು. ಓಪನ್ ಆಗಿದ್ದಾಗ ಹೀನಾ ಹರ್ಷದ್ ಲಿಫ್ಟ್ ಲಾಕ್ ಆಗಿತ್ತು. ಹರ್ಷದ್ಗೆ ಮತ್ತೆ ಸೆನ್ಸ್ ಆಗಿ ಹೀನಾಯಿಂದ ಬಿಡಿಸ್ಕೊಂಡು, ಬಾ ರೂಮ್ಗೆ ಹೋಗೋಣ ಅಂತ ಹೇಳ್ದ. ಹೀನಾ ಎತ್ಕೊ ಅಂತ ಹೇಳಿದ್ಲು. ಅದಕ್ಕೆ ಹರ್ಷದ್, ನಿನ್ನ ಅಂತ ಹೀನಾನ ಎತ್ಕೊಂಡು ಲಿಫ್ಟಿಂದ ಆಚೆ ಹೋದ. ಹೀನಾನ ಹರ್ಷದ್ ಅವ್ನ ರೂಮಿಗೆ ಕರ್ಕೊಂಡು ಹೋಗ್ತಿದ್ದ. ಆಗ ಹೀನಾ, ಏಯ್ ಇಲ್ಲಿರೋದು ನನ್ನ ರೂಮ್, ಇಲ್ಲಿಗೆ ನಡಿ, ಅಲ್ಲಿಗೆ ಬೇಡ, ನಾನು ಬರಲ್ಲ ಅಂತ ಹಠ ಮಾಡಿದ್ಲು. ಹರ್ಷದ್, ಕೀಯಲ್ಲಿ ಅಂದಾಗ ಹೀನಾ ಹರ್ಷದ್ ಪ್ಯಾಂಟಿಗೆ ಕೈ ಹಾಕಿ, ಇಲ್ಲಿ ಅಂತ ಹೇಳಿದ್ಲು. ಹರ್ಷದ್, ಕಳ್ಳಿ ನೀನು ಅಂತ ಡೋರ್ ಓಪನ್ ಮಾಡ್ದ. ಮತ್ತೆ ಹೀನಾನ ಎತ್ಕೊಂಡು ಹೋಗು ಅಂತ ಕೈ ಚಾಚಿದ್ಲು. ಹರ್ಷದ್ ಹೀನಾನ ಎತ್ಕೊಂಡು ಒಳಗೆ ಹೋಗಿ ಡೋರ್ ಕ್ಲೋಸ್ ಮಾಡ್ದ. ಆಮೇಲೆ ಹೋಟೆಲ್ ಕಡೆ ಒಂದೇ ಹೊಸನಲ್ಲಿ ಹೊರಡು ಬಂದಿದ್ದ. ಅವ್ನು ಹಾಕಿದ ಶರ್ಟ್ ಬೆವರಲ್ಲಿ ತೊಯ್ದು ತಪ್ಪೇ ಆಗಿತ್ತು. ಅವ್ನು ಸಿಗ್ನಲಲ್ಲಿ ಓಡೋದಕ್ಕೆ ಸ್ಟಾರ್ಟ್ ಮಾಡಿದವನು ಹೋಟೆಲ್ ಎದುರುಗಡೆನೆ ಬಂದು ನಿಂತ್ಕೊಂಡಿದ್ದು. ನಿಧಾನವಾಗಿ ಉಸಿರು ತೊಗೊಂಡು, ಐ ಹೋಪ್ ನಿಂಗೇನು ಆಗದೆ ಇರಲಿ, ಬರ್ತಾಯಿದ್ದೀನಿ ಅಂತ ಅವನು ಹೋಟೆಲ್ ಒಳಗಡೆ ಓಡ್ದ. ವಾಶ್ರೂಮ್ಗೆ ಹೋಗಿ ನೋಡ್ದ. ಒಳಗಿದ್ದ ಹೆಂಗಸು, ಯಾಕಪ್ಪ ಹೆಣ್ಮಕ್ಳು ಬರೋ ಜಾಗ ಅಂತ ಗೊತ್ತಾಗಲ್ವ ನಿನಗೆ ಅಂತ ರೇಗಿದ್ರು.
ಆಗ ಅಮರ್ ಸಾರಿ ಅಮ್ಮ, ಯಾರಾದರೂ ಹುಡುಗಿ ಇದ್ದಾರಾ ಅವಳಿಗೆ ನೋಡಿ ಅಂತ ಹೇಳ್ದ. ಆ ಹೆಂಗಸು ಪಾಪ ಅಂತ ಅವ್ರಿಗೆ ಅನಿಸಿ ಎಲ್ಲ ವಾಶ್ರೂಮನ್ನು ಚೆಕ್ ಮಾಡಿದ್ಲು. ಯಾರೂ ಇಲ್ಲ ಕಣಪ್ಪ ಅಂತ ಹೇಳಿದ್ಲು. ಅಮರ್ ಮತ್ತೆ ಲಿಫ್ಟ್ ಹತ್ರ ಹೋದ, ಆದರೆ ಲಿಫ್ಟ್ ಕೆಳಗೆ ಬಂದಿರಲಿಲ್ಲ. ಅವನು ಹೀಗೆ ಇದ್ರೆ ಆಗೋದಿಲ್ಲ ಅಂತ ಸ್ಟೆಪ್ಸ್ ಹತ್ರ ಓಡ್ದ. ಹಾಗೆ 1-2 ಫ್ಲೋರ್ ಸ್ಟೆಪ್ಸನ್ನು ಹತ್ತಿದ. ಅದೇ ಸಮಯಕ್ಕೆ ಲಿಫ್ಟ್ ಡೋರ್ ಕೂಡ ಓಪನ್ ಆಗಿಬಿಡ್ತು. ಒಬ್ಬ ಪರ್ಸನ್ ಒಳಗೆ ಹೋಗ್ತಿದ್ದ. ಆಗ ಅಮರ್ ಸೀದಾ ಲಿಫ್ಟ್ ಒಳಗಡೆ ಹೋಗಿ 15th ಫ್ಲೋರ್ ನಂಬರ್ ಕ್ಲಿಕ್ ಮಾಡ್ದ. ಅಲ್ಲಿದ್ದ ವ್ಯಕ್ತಿ ನಾನು ಕೆಳಗೆ ಹೋಗ್ಬೇಕನ್ರಿ ಅಂತ ಹೇಳ್ದ. ಅಮರ್ ಉಸಿರು ಬಿಡ್ತಾ ನಾನು ಕೆಳಗೆ ಹೋಗಬೇಕು, ಬರ್ತೀನಿ ಇರು ಅಂತ ಹೇಳ್ದ. ಅಷ್ಟರಲ್ಲಿ 15th ಫ್ಲೋರ್ ರೀಚ್ ಆಗಿತ್ತು. ಅವನು ಕವಿತಾ ರೂಮ್ ಕಡೆ ಓಡ್ದ. ಕವಿತಾ ರೂಮ್ ಲಾಕ್ ಮಾಡಿರಲಿಲ್ಲ. ಒಳಗೆ ಹೋಗಿ ನೋಡ್ದ, ಅಲ್ಲಿ ಬೈಕ್ ಗುಮ್ಮಿಯಾವ್ ಅಂತ ಕೂಗ್ತಿತ್ತು. ಅಮರ್ ಬಾತ್ರೂಮ್ ಚೆಕ್ ಮಾಡಿ ಕವಿತಾ ಇಲ್ಲ ಅಂತ ಮತ್ತೆ ಲಿಫ್ಟ್ ಕಡೆ ಹೊಡೆದ. ಅವನು ನಾನು ಟೆನ್ಷನ್ ಮಾಡಿಕೊಂಡ್ರೆ ಆಗೋದಿಲ್ಲ ಅಂತ ನಿಧಾನವಾಗಿ ಯೋಚಿಸ್ದ. ಅಷ್ಟರಲ್ಲಿ ಲಿಫ್ಟ್ ಡೋರ್ ಓಪನ್ ಆಯಿತು. ಅವನು ವಾಶ್ರೂಮ್ ಹತ್ರ ಬಂದ, ಸುತ್ತ ನೋಡ್ದ. ಅಲ್ಲಿ ಚಿಕ್ಕದಾದ ಜಾಗ ಇತ್ತು, ಅದನ್ನು ಸೂಕ್ಷ್ಮವಾಗಿ ಗಮನಿಸ್ದ. ಹಾಗೆ ಕೆಳಗೆ ನೋಡಿದಾಗ ಅಲ್ಲಿ ಕವಿತಾ ಕೈಗೆ ಹಾಕಿದ್ದ ಮಣಿ ಕೆಳಗೆ ಬಿದ್ದಿತ್ತು. ಅದನ್ನು ಅಮರ್ ನೋಡಿ ಕವಿತಾ ಅಂತ ಚಿಕ್ಕ ಜಾಗದಲ್ಲಿ ನಡೆದ. ಅವನು ಆ ಜಾಗದಿಂದ ಆಚೆ ಬಂದು ನೋಡಿದ್ರೆ ಪುಟ್ಟ ಸ್ಟೋರ್ ರೂಮ್ ಇತ್ತು. ಅವನು ಕವಿತಾ ಅಂತ ಕರೆದ. ಆಗ ಯಾರೋ ಒಬ್ಬ ವ್ಯಕ್ತಿ ಅಲ್ಲೇ ಇದ್ದ, ಕಿಟಕಿಯಿಂದ ಜಂಪ್ ಮಾಡಿಬಿಟ್ಟ. ಅಮರ್ ನಿಂತ್ಕೋ, ಯಾರು ನೀನು ಅಂತ ಕಿಟಕಿ ಹತ್ರ ಓಡ್ದ. ಅವನು ತಪ್ಪಿಸ್ಕೊಂಡ್ಬಿಟ್ಟ. ಕವಿತಾ ಎಲ್ಲಿ ಅಂತ ಸುತ್ತಮುತ್ತ ನೋಡ್ದ. ಅವನು ಮತ್ತೆ ಕವಿತಾ ಅಂತ ಕೂಗ್ದ. ಕವಿತಾ ಕವಿತಾ ಅಂತ ಕೂಗಿದ ಶಬ್ದ ಕೇಳಿ ಅಲ್ಗಾಡಿದ್ಲು. ಆಗ ಅಲ್ಲಿದ್ದ ಯಾವುದೋ ಒಂದು ಡ್ರಮ್ ಕೆಳಗೆ ಬಿತ್ತು. ಅಮರ್ ಆ ಕಡೆ ಓಡ್ದ. ಡ್ರಮ್ ಕವಿತಾ ಮೇಲೆ ಬಿದ್ದಿತ್ತು. ಅದರಿಂದ ಕವಿತಾ ಪ್ರಜ್ಞೆ ತಪ್ಪಿದ್ಲು. ಅಮರ್ ಕವಿತಾ ಇರೋಲ್ಗೆ ಓಡ್ ಬಂದು ಕೆಳಗೆ ಬಿದ್ದಿದ್ದ ಡ್ರಮ್ ಅನ್ನು ಸರಿಸಿ ಕವಿತಾ ಕಡೆ ನೋಡ್ದ. ಕವಿತಾ ನೋಡಿ ಭಯ ಆಶ್ಚರ್ಯ 2 ಆಯಿತು. ಏನಾಗಿದೆ ಇವಳಿಗೆ ಅಂತ ನೋಡ್ದ. ಅವಳ ಡ್ರೆಸ್ ಅಲ್ಲಲ್ಲೇ ಹರಿದಿತ್ತು. ಕೆನ್ನೆ ಮೇಲೆ ಸ್ವಲ್ಪ ರಕ್ತ ಬರ್ತಿತ್ತು. ಕೈಕಾಲು ಕಟ್ಟಿತ್ತು. ಇದನ್ನೆಲ್ಲ ನೋಡಿ ಅವನಿಗೆ ಕೈಕಾಲು ಆಡ್ದಂತೆ ಆಯಿತು. ಕವಿತಾ ಸ್ಥಿತಿ ನೋಡಿ ಬೇಜಾರಾಯಿತು. ಅವನು ಕವಿತಾನ ತನ್ನ ತೊಡೆ ಮೇಲೆ ಇಟ್ಕೊಂಡು ಕವಿತಾ ಕವಿತಾ ಇಲ್ಲಿ ನೋಡು, ಕಣ್ಬಿಡು, ನಾನು ಅಮರ್, ನನ್ನನ್ನು ಒಂದು ಟೈಮ್ ನೋಡಿಲ್ಲಿ ಕವಿತಾ, ಕಣ್ಬಿಡು ಅಂತ ಅವಳ ಕೆನ್ನೆಗೆ ನಿಧಾನವಾಗಿ ಹೊಡೆದು ಹೇಳ್ಸೋದಕ್ಕೆ ಟ್ರೈ ಮಾಡ್ದ. ಕವಿತಾ 1-2 ನಿಮಿಷ ಅಮರ್ನ ನೋಡಿ ಬಂದ. ನೀನು ಅಂತ ಹೇಳಿ ಮತ್ತೆ ಪ್ರಜ್ಞೆ ತಪ್ಪಿದ್ಲು. ಕವಿತಾಗೆ ಏನಾಗಿದೆ? ಅಲ್ಲಿಂದ ಓಡೋದ ಹುಡುಗ ಯಾರು? ಹರ್ಷದ್ ಏನಾಗೆ ಕವಿತಾಗೆ ತೊಂದರೆ ಆಗಿದೆ ಅಂತ ತಿಳಿಯುತ್ತಾ? ಅವ್ರು ಅದಕ್ಕೆ ಏನು ಮಾಡ್ತಾರೆ? ಇದನ್ನೆಲ್ಲ ಕೇಳೋಣ ಬನ್ನಿ ಈ ಎಪಿಸೋಡಲ್ಲಿ. ಎಪಿಸೋಡ್ 82 ಫ್ಲ್ಯಾಶ್ ಬ್ಯಾಕ್. ಕವಿತಾ ಅಂತ ಅಮರ್ ಕರೆದ. ಆದರೆ ಮತ್ತೆ ಅವಳಿಂದ ರೆಸ್ಪಾನ್ಸ್ ಇರಲಿಲ್ಲ. ಅವಳನ್ನು ತನ್ನ ತೋಳಲ್ಲಿ ಎತ್ಕೊಂಡು ಆ ಸ್ಟೋರ್ ರೂಮಿಂದ ಹೊರಟ. ತನ್ನ ರೂಮಿಗೆ ಬಂದು ಅವಳನ್ನು ಮಲಗಿಸಿ ಒಂದು ಬಾರಿ ಫುಲ್ ಅವಳ ಬಾಡಿನ ಚೆಕ್ ಮಾಡ್ದ. ಏನೂ ಆಗಿಲ್ಲ ಅಂತ ಸಮಾಧಾನ ಆಗಿ ಅವಳ ಗಾಯಕ್ಕೆ ಸ್ವಲ್ಪ ಬ್ಯಾಂಡೇಜ್ ಮಾಡ್ದ. ಅವಳು ಹರಿದ ಬಟ್ಟೆನ ನೋಡಿ ತನ್ನ ಶರ್ಟನ್ನು ಹಾಕಿ ಅವಳು ಹಾಕಿ ಡ್ರೆಸ್ಸನ್ನು ರಿಮೂವ್ ಮಾಡ್ದ. ಅಷ್ಟೆಲ್ಲ ಆದಮೇಲೆ ಅವನಿಗೆ ಸಮಾಧಾನ ಆಗದೆ ಗ್ಲಾಸಲ್ಲಿದ್ದ ನೀರನ್ನು ಕವಿತಾ ಮುಖಕ್ಕೆ ಚಿಮುಕಿಸ್ದ. ಕವಿತಾ ನಿಧಾನವಾಗಿ ತನ್ನ ಕಣ್ಣನ್ನು ತೆರೆದ್ಲು. ಅವಳು ಸ್ವಲ್ಪ ಗಾಬರಿಯಾಗಿ ಸುತ್ತ ನೋಡಿದ್ಲು. ಪಕ್ಕದಲ್ಲಿ ಅಮರ್ ಇದ್ದದನ್ನು ನೋಡಿ ಸಮಾಧಾನವಾಗಿ ಉಸಿರು ಬಿಟ್ಲು. ಅಮರ್ ಕವಿತಾಗೆ ಇಲ್ಲಿ ನೋಡು, ನಿನಗೇನೂ ಆಗಿಲ್ಲ, ಗಾಬರಿ ಪಡಬೇಡ ಸರಿನಾ, ನಿನಗೇನೂ ಆಗಿಲ್ಲ, ನಾನು ನಿನಗೇನೂ ಆಗೋದಕ್ಕೂ ಬಿಡೋದಿಲ್ಲ ಅಂತ ಹೇಳ್ದ. ಆ ಕಂಫರ್ಟ್ ಮಾತುಗಳನ್ನ ಕೇಳಿ ಕವಿತಾ ನಿಧಾನವಾಗಿ ಉಸಿರಾಡೋದಕ್ಕೆ ಶುರು ಮಾಡಿದ್ಲು. ಅವಳು ನಿಧಾನವಾಗಿ ಎಲ್ಲನೂ ನೆನಪಿಸ್ಕೊಂಡ್ಳು. ಫ್ಲ್ಯಾಶ್ ಬ್ಯಾಕ್. ಕವಿತಾ ಎಮಿಲಿಯ ಜೊತೆ ಮಾತಾಡ್ತಿದ್ದೆ. ಆಮೇಲೆ ವಾಶ್ರೂಮ್ಗೆ ಹೋಗ್ಬೇಕನ್ನಿಸ್ತು, ಹೋದೆ. ಆಚೆ ಬಂದಾಗ ಅಮಿತ್ ಡೋರ್ ಮುಂದೆ ನಿಂತಿದ್ದ. ಆಗ ಅವಳು ಯಾರು ನೀನು ಅಂತ ಕೇಳಿದ್ಲು. ಅವನು ಅರೆ ಆಗಲೇ ಮರೆತುಬಿಟ್ಟಿದ್ಯಾ, ನಾನು ಅಮಿತ್, ಪಾರ್ಟಿಯಲ್ಲಿ ನೀನು ಹಿಂದೆ ಮುಂದೆ ಸುತ್ತಿದ್ದೆ ಅಲ್ಲ, ಅವನು ನಾನು ಅಂತ ಹೇಳ್ದ. ಆ ಕವಿತಾಗೆ ಅವನು ಯಾರಂತ ನೆನಪಾಗಿ ನಿನಗೆ 1 ಟೈಮ್ ಹೇಳಿದ್ರೆ ಅರ್ಥ ಆಗೋದಿಲ್ವಾ? ಈ ಥರ ಹುಡುಗಿರು ವಾಶ್ರೂಮ್ ಹತ್ರ ಬಂದು ಏನು ನಿಮ್ಮ ಕೆಲಸ, ತಲೆಯಲ್ಲಿ ಬುದ್ಧಿ ಇಲ್ವಾ ಅಂತ ರೇಗಿದ್ಲು. ಅಮಿತ್ ನೀನು ಎಷ್ಟು ಬೇಕಾದರೂ ಕೂಗಾಡು, ಆದರೆ ನನ್ನ ಮಾತು ಕೇಳು ಸ್ವಲ್ಪ ಅಂತ ಹೇಳ್ದ. ನಿನ್ನ ಪಾರ್ಟಿಯಲ್ಲಿ ನೋಡಿದಾಗಲೇ ನನಗೆ ತುಂಬ ಇಷ್ಟ ಆದೆ. ನೀನು ಮಾತಾಡಿಸ್ಬೇಕು ಅಂತ ಅಂದ್ಕೊಂಡ್ರೆ ನೀನು ನನ್ನ ಜೊತೆ ಮಾತನಾಡೋದೆ ಇಗ್ನೋರ್ ಮಾಡ್ತೀಯ. ನನ್ನ ಮಾತು ಕೇಳು ಸ್ವಲ್ಪ. ನಿನಗೋಸ್ಕರ ಈ ಹೋಟೆಲ್ಗೆ ಬಂದು ಸ್ಟೇ ಮಾಡಿದ್ದೀನಿ, ಆದರೆ ನೀನು ಮತ್ತೆ ಸಿಕ್ಕೇ ಇಲ್ಲ, ಇವತ್ತೇ ಸಿಕ್ಕಿರೋದು. ನೀನು ಪ್ಲೀಸ್ ನನ್ನ ಮಾತು ಕೇಳು. ನಿನ್ನ ಬಗ್ಗೆ ನನಗೆ ಇಂಟ್ರೆಸ್ಟ್ ಜಾಸ್ತಿ ಆಯಿತು. ಅದು ದಿನ ಆದಮೇಲೆ ಗೊತ್ತಾಗಿದ್ದು ನಿನ್ನ ಮೇಲೆ ನನಗೆ ಲವ್ ಆಗಿದೆ ಅಂತ. ಕವಿತಾ ಅಂತ ಕರೆದ. ಆಗ ಅವಳು ನನ್ನ ಹೆಸರು ಅಂತ ಶಾಕಲ್ಲಿ ಕೇಳಿದ್ಲು. ನಾನು ಪಾರ್ಟಿಯಲ್ಲಿ ಯಾವನೂ ಬೈದ ಅಂತ ಬಿಟ್ಟೆ ಅಂದ್ಕೊಂಡ ಕವಿತಾ? ಇಲ್ಲ,
ನನ್ನ ಅಪ್ಪ ಮೇಯರ್, ಅವ್ರ ಹೆಸರು ಹಾಳಾಗಬಾರ್ದು ಅಂತ ನೀನು ನಾನು ಅಲ್ಲಿಂದ ಹೊರಟು ಹೋದೆ ಅಂತ ಅಂದ್ಕೊಂಡು ವಾಪಸ್ ಪಾರ್ಟಿಯಿಂದ ಹೋದಾಗ ನೀನು ಹಿಂದೆ ಬಂದೆ. ನೀನು ಈ ಹೋಟೆಲ್ನಲ್ಲಿ ಇರೋದು ಗೊತ್ತಾಯಿತು. ನಾನು ನಿನ್ನ ಹಿಂದೆ ಬಂದೆ. ಆಮೇಲೆ ಅಲ್ಲೇ ಇದ್ದ ರಿಸೆಪ್ಷನಿಸ್ಟ್ಗೆ ನಿನ್ನ ಬಗ್ಗೆ ಕೇಳಿದೆ ಅಂತ ಹೇಳ್ದೆ. ಆಗ ಕವಿತಾ ರಿಸೆಪ್ಷನಿಸ್ಟ್ ಇನ್ಫಾರ್ಮೇಷನ್ ಕೊಡೋದಿಲ್ಲ ಅಲ್ಲ ಅಂತ ಹೇಳಿದ್ಲು. ಅಮಿತ್ ಸಿಂಪಲ್, ನನ್ನ ವೈಫ್ ಅಂತ ಹೇಳಿದೆ. ನಿನ್ನ ಫೋಟೋ ತೋರಿಸ್ದೆ. ಆಗ ರಿಸೆಪ್ಷನಿಸ್ಟ್, ಓ ಕವಿತಾ ಮೇಡಮಾ ಅಂತ ಕೇಳಿದ್ಲು. ನಾನು ಹೌದು ಅಂತ ಹೇಳಿದೆ. ಮತ್ತೆ ಕವಿತಾ, ನನ್ನ ಫೋಟೋ ಹೇಗೆ ಸಿಕ್ತು ನಿನಗೆ ಅಂತ ಕೇಳಿದ್ಲು. ಆಗ ಅಮಿತ್, ಸಿಂಪಲ್, ನನಗೆ ನಿನ್ನ ಪಾರ್ಟಿಲಿ ಸಖತ್ ಇಷ್ಟ. ಎಷ್ಟು ಜನ ಶಾರ್ಟ್ಸ್ ಅದು ಇದು ಹಾಕಿ ಡ್ಯಾನ್ಸ್ ಮಾಡ್ತಿದ್ರು. ನನ್ನ ಫೋಕಸ್ ನಿನ್ನ ಮೇಲೆ ಇತ್ತು. ನೀನು ಜ್ಯೂಸ್ ಕುಡಿಯೋಕ್ಕೆ ಮಾಸ್ಕ್ ತೆಗೆದಾಗ ನೀನು ಫೋಟೋ ತೆಗೆದಿದ್ದೆ, ಬೇಕಾದರೆ ನೋಡು ಅಂತ ಅವನ ಫೋನ್ ತೋರಿಸ್ದ. ಅವನ ಫೋನ್ ವಾಲ್ಪೇಪರಲ್ಲಿ ಕವಿತಾ ಜ್ಯೂಸ್ ಇದ್ದಿದ್ದು ಫೋಟೋ ಇತ್ತು. ನಿನಗೆ ಹಿಂಸೆ ಮಾಡಬೇಕು ಅನ್ನೋ ಉದ್ದೇಶ ನನಗಿಲ್ಲ. ನನಗೆ ನೀನು ಅಷ್ಟು ಯಾವ ಹುಡುಗಿನೂ ಕೂಡ ಇಷ್ಟ ಆಗಲಿಲ್ಲ. ಅಷ್ಟು ಇಷ್ಟ ಆಗಿದೆಯಾ, ಆದರೆ ನಿನಗೆ ನನ್ನ ಜೊತೆ ಮಾತಾಡೋಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ. ನನಗೆ ಅದೇ ಇಷ್ಟ ಆಗಿದ್ದು ಕವಿತಾ. ಅಲ್ಲದೆ ನಮ್ಮ ಪೊಸಿಷನ್ಗೆ ತುಂಬ ಹುಡುಗಿರು ನನ್ನ ಹಿಂದೆ ಬಿದ್ದರೆ, ಕೆಲವ್ರು ನನ್ನ ಬ್ಯೂಟಿಗೆ, ಬಟ್ ನೀನು ಹಾಗಲ್ಲ, ನನ್ನ ಮೈಂಡ್ಗೆ ತೊಗೊಂಡಿಲ್ಲ. ಅದಕ್ಕೆ ನನಗೆ ನೀನು ಇಷ್ಟ ಆಗಿತ್ತು ಅಂತ ಹೇಳ್ದ. ಕವಿತಾಗೆ ಏನು ಹೇಳಬೇಕಂತಲೇ ಗೊತ್ತಾಗ್ತಿರ್ಲಿಲ್ಲ. ಒಂದು ಪ್ರೀತಿಯಿಂದನೇ ಅವಳಿಗೆ ಸುಧಾರಿಸ್ಕೊಳ್ಳೋಕ್ಕಾಗಿರಲಿಲ್ಲ. ಕವಿತಾ ನಿನ್ನ ಮೈಂಡ್ಗೆ ತೊಗೊಂಡಿಲ್ಲ, ಆದರೆ ನನಗೆ ನಿಮ್ಮ ಹಾರ್ಟ್ ತುಂಬ ನಾನೇ ಇರಬೇಕು ಅನ್ನೋ ಆಸೆ ಇದೆ ಕವಿತಾ. ಪ್ಲೀಸ್ ನನ್ನ ಒಪ್ಕೋ, ನೀನು ಚೆನ್ನಾಗಿ ನೋಡ್ಕೋತೀನಿ. ಐ ಆಮ್ ಸೋ ಮಚ್ ಲವ್ ವಿತ್ ಯು, ಪ್ಲೀಸ್ ಅಂತ ಹೇಳ್ದ. ಕವಿತಾ ಅದಕ್ಕೆ, ನೋಡಿ ನೀವು ಯಾರು ಅಂತ ನನಗೆ ಗೊತ್ತಿಲ್ಲ. ನಿಮ್ಮ ನೋಡಿರೋದೇ ಈಗ ಪಾರ್ಟಿಯಲ್ಲಿ, ನಿಮಗೇ ಗೊತ್ತು ನನಗೆ ನಿಮ್ಮ ಮೇಲೆ ಯಾವುದೇ ಇಂಟ್ರೆಸ್ಟ್ ಇಲ್ಲ ಅಂತ. ಅದು ಗೊತ್ತಿದ್ದರೂ ಹೀಗೆ ಮಾಡೋದು ಸರಿ ಇಲ್ಲ. ಈಗಲೇ ಹೇಳ್ತಿದ್ದೀನಿ, ಪ್ಲೀಸ್ ಮತ್ತೆ ಹೇಳ್ತಿದ್ದೀನಿ, ಪ್ಲೀಸ್ ನನಗೆ ನಿಮ್ಮ ಮೇಲೆ ಇಂಟ್ರೆಸ್ಟ್ ಇಲ್ಲ. ನಿನಗಿಷ್ಟ ಅದೇ ಅಂತ ಅಂದರೆ ನನಗೂ ಇಷ್ಟ ಆಗಬೇಕು ಅಂತ ಏನೂ ಇಲ್ಲ ಅಲ್ವಾ? ನಿಮ್ಮ ಥರ ನನಗೂ ಫೀಲಿಂಗ್ಸ್ ಇದೆ ಅಲ್ವಾ? ಅರ್ಥ ಮಾಡ್ಕೊಳ್ಳಿ, ನನಗಿಷ್ಟ ಇಲ್ಲ ಅಂತ ಕಡ್ಡಿ ಮುರಿದು ಹಾಗೆ ಹೇಳಿದ್ಲು. ಈಗ ಅಮಿತ್ಗೆ ಏನು ಹೇಳೋದು ಅಂತ ಗೊತ್ತಾಗಲಿಲ್ಲ. ಆಗ ಅವನು ಕವಿತಾ ಫೋನ್ ತೆಗೆದು ಅವಳ ಫಿಂಗರ್ ಪ್ರಿಂಟ್ ತೆಗೆಯೋದಕ್ಕೆ ಅವಳ ಬೆರಳಿಡಿಸಿ ಅವನ ಫೋನ್ ನಂಬರ್ ಡಯಲ್ ಮಾಡಿ ಕಾಲ್ ಮಾಡ್ದ. ಅದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ನಡೆದಿತ್ತು. ಕವಿತಾ ಶಾಕಲ್ಲಿ ನೋಡ್ತಿದ್ಲು. ಅಮಿತ್, ನೋಡಿ ಕವಿತಾ, ಇದು ನನ್ನ ನಂಬರ್. ನಾನು ಈಗಿಂದ ನಿಮಗೆ ಗೊತ್ತು, ನನ್ನ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಡಿಸಿಷನ್ ತೊಗೊಳ್ಳಿ. ಟೇಕ್ ಯುವರ್ ಓನ್ ಟೈಮ್, ಬಟ್ ರಿಸಲ್ಟ್ ಮಾತ್ರ ನನ್ನ ಕಡೆನೇ ಇರಲಿ ಅಂತ ಹೇಳ್ದ. ಕವಿತಾಗೆ ಒಂದು ಎತ್ತಿ ಬಾರಿಸೋ ಅಷ್ಟು ಕೋಪ ಬಂತು. ಅವಳು ಯೂ ಅಂತ ಕೈಯನ್ನು ಅಮಿತ್ಗೆ ಹೊಡೆಯೋದಕ್ಕೆ ತಂದ್ಲು. ಆಗ ಅವನು, ಕವಿತಾ ನೀನು ಹೊಡಿತೀಯಾ ಅಂತ ಅಂದರೂ ನನಗೆ ಬೇಜಾರಿಲ್ಲ, ನೀನು ಆ ರೀಸನಿಂದ ಆದರೂ ನನ್ನ ಟಚ್ ಮಾಡ್ತೀಯ ಅಲ್ಲ ಅಂತ ಹೇಳಿ ಅವ್ನು ಕೆನ್ನೆ ಮುಂದೆ ತಂದ. ಆಮೇಲೆ ಕವಿತಾ ಅವರೇ, ಎಷ್ಟಾದರೂ ಹೊಡ್ಕೊ, ಬಟ್ ನನ್ನ ಹತ್ರ ಮಾತ್ರ ಮರಿಬೇಡ ನನ್ನ ಪ್ರೀತಿನೂ ಕೂಡ ಅಂತ ಹೇಳ್ದ. ಕವಿತಾ ಅಲ್ಲಿಂದ ಹೋಗೋದಕ್ಕೆ ನೋಡಿದ್ಲು, ಆದರೆ ಅವನು ಬಾಗಿಲಿಗೆ ಅಡ್ಡಾಗಿ ನಿಂತಿದ್ದ. ಅವಳು ಪ್ಲೀಸ್ ಇಲ್ಲಿಂದ ಹೋಗು ಅಂತ ಹೇಳಿದ್ಲು. ಅದಕ್ಕೆ ಅವನು, ಏನಾದರೂ ಹೇಳು, ಟೈಮ್ ತೊಗೋತ್ಯಾ ಕವಿತಾ ಅಂತ ಕೇಳ್ದ. ಆ ಕವಿತಾ, ಹೇಳಿದ ಅರ್ಥ ಆಗಿಲ್ವಾ ನಿನಗೆ ಅಂತ ಹೇಳಿದ್ಲು. ಅದಕ್ಕೆ ಅವನು, ಏನಾದರೂ ಹೇಳು, ಒಟ್ನಲ್ಲಿ ಟೈಮ್ ಆದರೂ ತಗೋ, ಏನಾದರೂ ಮಾಡು, ನೀನು ನನಗೆ ಹ್ಞೂ ಅಂತ ಹೇಳಬೇಕು. ಹೇಯ್ ಗೆಟ್ ಲಾಸ್ಟ್ ಅಂತ ಬೈದ್ಲು. ಕವಿತಾಗಲ್ಲಿ ನಿಲ್ಲೋಕ್ಕೂ ಆಗದೆ ಆಚೆ ಹೋಗೋದಕ್ಕೂ ಆಗದೆ ಏನು ಮಾಡಲಿ ನಾನು, ಇವನಿಂದ ಹೇಗೆ ತಪ್ಪಿಸ್ಕೊಳ್ಳಿ, ದೇವ್ರೇ ಹೋಗೋದಕ್ಕೂ ಬಿಡ್ತಿಲ್ಲ, ಎಲ್ಲಿಗೆ ಹೋಗಲಿ ನಾನು ಅಂತ ಯೋಚನೆ ಮಾಡಿದ್ಲು. ಅವಳೇನೋ ಯೋಚಿಸಿ ಮತ್ತೆ ವಾಶ್ರೂಮ್ಗೆ ಹೋಗಿ ಬಾಗಿಲು ಹಾಕ್ಕೊಂಡು ಇಲ್ಲಿಂದ ಹೋದರೆ ಸರಿ ಅಂತ ಹೇಳಿದ್ಲು. ಅದಕ್ಕೆ ಅವನು, ಕವಿತಾ ನನ್ನ ಮಾತು ಕೇಳು ಅಂತ ಹೇಳ್ದ. ಕವಿತಾ, ಹೋಟೆಲ್ ಸ್ಟಾಫ್ಗೆ ಕಂಪ್ಲೇಂಟ್ ಮಾಡ್ತೀನಿ, ಇಲ್ಲಿಂದ ಹೋಗು ಅಂತ ಕೂಗಿದ್ಲು. 10 ನಿಮಿಷ ಅಲ್ಲೇ ನಿಂತಿದ್ದ. ಅಲ್ಲಿಂದ ಮತ್ತೆ ಅವನು, ಸರಿ ಕವಿತಾ ನಾನು ಹೋಗ್ತೀನಿ ಅಂತ ಹೇಳ್ದ. ಆ ಕಡೆಯಿಂದ ಕವಿತಾದ ಏನೂ ರೆಸ್ಪಾನ್ಸ್ ಇರಲಿಲ್ಲ. ಅವ್ನು ಮತ್ತೆ ಹೋಗೋದಕ್ಕಿಂತ ಮೊದಲು, ನೋಡು ಕವಿತಾ, ಇನ್ನೊಂದು ಸರಿ ಯೋಚನೆ ಮಾಡು, ಟೈಮ್ ತಗೋ, ಆದರೆ ಆಗೋದೇ ಇಲ್ಲ ಅಂತ ಮಾತ್ರ ಹೇಳಬೇಡ ಪ್ಲೀಸ್ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ. ಅವಳು ಅವನು ಹೋಗಿದ್ದನ್ನೇ ಅಂತ ಹೇಳ್ದ ಮೇಲೆ ಆಚೆ ಬರಲಿಲ್ಲ. ಸುಮಾರು 10 ನಿಮಿಷಗಳವರೆಗೂ ಅಲ್ಲೇ ಇದ್ಲು. ಆಮೇಲೆ ಕವಿತಾ ಯೋಚನೆ ಮಾಡ್ತಿರೋದನ್ನು ನೋಡಿ ಕವಿತಾ ಹತ್ರ, ನೋಡು ಕವಿತಾ ಈಗ ಹೇಳು ಅಲ್ಲಿ ಏನಾಯಿತು ಅಂತ ಕೇಳ್ದ. ಕವಿತಾ, ಎಮಿಲಿಯಾ ಜೊತೆ ಮಾತಾಡ್ತಿದ್ದೆ, ಆಮೇಲೆ ವಾಶ್ರೂಮ್ಗೆ ಹೋಗ್ಬೇಕನ್ನಿಸ್ತು, ಹೋದೆ. ಎಲ್ಲ ಮುಗಿಸ್ಕೊಂಡು ಆಚೆ ಬಂದಾಗ ಎದುರಿಗೊಬ್ಬ ನಿಂತಿದ್ದ. ಆಗ ಅಮರ್, ಅದು ಯಾರಂತ ಗೊತ್ತಾ ನಿನಗೆ ಅಂತ ಕೇಳ್ದ. ಕವಿತಾ, ಇಲ್ಲ ಗೊತ್ತಿಲ್ಲ ಅಂತ ಹೇಳಿದ್ಲು. ಕವಿತಾ ಯಾಕೆ ಅಮರ್ ಹತ್ರ ಸುಳ್ಳು ಹೇಳ್ತಿದ್ದಾಳೆ? ಇವಳೇನಾದರೂ ಇನ್ನೊಂದು ಪ್ಲ್ಯಾನ್ ಮಾಡ್ತಾ ಇದ್ದಾಳಾ? ಏನಾಗುತ್ತೆ ಅಂತ ಮುಂದೆ
ಎಪಿಸೋಡಲ್ಲಿ ತಿಳ್ಕೊಳ್ಳೋಣ. ಅಲ್ಲಿ ತನಕ ಕೇಳ್ತಾ ಇರಿ ಪ್ರೀತಿ ಲವ್ ಪ್ಯಾರ್ ಇನ್ ನಿಮ್ಮ ವ್ಲಾಗ್ಸ್. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಕತೆ ತುಂಬ ಇಷ್ಟ ಆಗ್ತಿದೆ ಅಂತಂದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಕೂಡ ಮರಿಬೇಡಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ನನಗೆ ತುಂಬ ಇಂಪಾರ್ಟೆಂಟ್. ಸೊ ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಲವ್ ಯು ಆಲ್, ಬಾಯ್.